ಸೊ ನಿಮಗೆ ಬ್ಯಾಕ್ ಸೈಡ್ ಪ್ಯಾನಲ್ ಹೇಳಿದ್ನಲ್ಲ ನಿಮಗೆ ಏನಂತ ಅಂದರೆ ಇವಾಗ ನಮ್ಮದು 100 mm ಹೈಟು, ವಿಡ್ತ್ ಬಂದುಬಿಟ್ಟು LW-87 mm. ಸೊ ಹೈಟ್ 100 mm ಕಟ್ ಮಾಡ್ಕೊಂಡಿದ್ದೀವಿ. ಹಿಂಗೆ ಇಟ್ಕೊಳ್ಳೋಣ ವಿಡ್ತು. ಇದು ಬಂದುಬಿಟ್ಟು ನಮ್ಮದು 627 -87 ಮಾಡಿ 540 mm ಕಟಿಂಗ್ ಆಗಿದೆ. ಸೊ ಇದಾದಮೇಲೆ ನಾವು ಇವಾಗ ಈ ಥರ ಬಂದುಬಿಟ್ಟು ಸ್ಕ್ರೂಸ್ನ ಹಾಕ್ಕೊಂಡ್ರೆ ಮುಗೀತು. ಬ್ಯಾಕ್ ಸೈಡ್ಗೆ ತುಂಬ ಈಸಿ ಇದೆ. ಇಲ್ಲೊಂದು ಹೋಲ್ ಇರುತ್ತೆ, ಬೇಕಾದ್ರೆ ಇಲ್ಲಿಂದನೂ ನೀವು ಹಾಕ್ಕೊಂಡು ಟೈಟ್ ಮಾಡ್ಕೋಬೋದು ಅಡ್ಜಸ್ಟ್ಮೆಂಟ್ಗೆ. ಈ ಕಡೆ ಸೈಡ್ ಕೂಡ ಹಾಕ್ಕೊಳ್ಳಿ. ಇದು ನಿಮಗೆ ಡೆಮೋ ತೋರ್ಸೋಕ್ಕೋಸ್ಕರ ಸ್ಕ್ರೂಸ್ಗಳು ನಾವು ಮಿನಿಮಮ್ ಯೂಸ್ ಮಾಡ್ತಾಯಿದ್ದೀವಿ. ಸೊ ಫೈನಲ್ ವರ್ಕಲ್ಲಿ ಕಂಪ್ಲೀಟ್ ಎಲ್ಲ ಯೂಸ್ ಮಾಡಿ, ಆವಾಗ ನಿಮಗೆ ತುಂಬ ಕಂಪ್ಲೀಟ್ ಸ್ಟ್ರೆಂತ್ ಆಗಿರುತ್ತೆ ವರ್ಕು. ಓಕೆ, ದಟ್ಸ್ ಇಟ್. ಇವಾಗ ಏನಂತಂದರೆ ಇದರಲ್ಲಿ ಲಾಕ್ ಏನಿದೆಯಲ್ಲ ಈ ಸೈಡು, ಇದನ್ನು ಮೇಲ್ಗಡೆಯಿಂದ ಈ ಒಂದು ಹೋಲಲ್ಲಿ ಈ ಥರ ಇಟ್ಟು ನಾವು ಪುಷ್ ಮಾಡಬೇಕಾಗುತ್ತೆ. ಅದು ಸ್ವಲ್ಪ ಒಳಗೆ ಮಾಡಿ ಲೈಟಾಗಿ. ಸೊ ಈ ಥರ ನಿಧಾನ ಮಾಡಿ, ತುಂಬ ಟೈಟಾಗಿ ಮಾಡಿದ್ರೆ ಇವು ಕಟ್ಟಾಗಿಬಿಡ್ತವೆ, ಚಾನ್ಸಸ್ ಇರುತ್ತೆ. ಸೊ ನಿಮ್ಮದು ಡ್ರಾ ರೆಡಿ ಆಯಿತು. ಅದೇನು ಪಾಯಿಂಟ್ ಬಂದಿದೆ ಲೈಕ್ ನಾನು ನಿಮಗೆ ಮಾರ್ಕಿಂಗ್ ಹಾಕ್ಸಿದ್ನಲ್ಲ, ಇವಾಗ ಚಾನಲ್ ಯಾವ ಥರ ಫಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ. ಸೊ ಇದರಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ, ಫ್ರಂಟಿಂದ 37 mm ಫಸ್ಟು ಈ ಹೋಲ್ ಬರುತ್ತೆ. ಸೆಕೆಂಡ್ ಹೋಲ್ ಬಂದುಬಿಟ್ಟು ಇಲ್ಲಿಂದ ಇಲ್ಲಿಗೆ 256 mm. ಸೊ ಇದನ್ನು ನಾವು ಪಾಯಿಂಟ್ ಮಾಡಿ ಈಗ ಆಲ್ರೆಡಿ ಹಾಕಿದ್ದೀವಿ. ಇಲ್ಲಿಂದ ಇಲ್ಲಿಗೆ 37 mm, ಈ ಹೋಲಿಂದ ಈ ಹೋಲಿಗೆ 256 mm. ಇದನ್ನು ನೀವು ಕಟ್ ಮಾಡ್ಕೊಂಡು ಮೆಜರ್ಮೆಂಟ್ ಹಾಕ್ಕೊಂಡ್ರಿ ಅಂತಂದರೆ ಡೈರೆಕ್ಟು ಆ ಹೋಲಿಗೆ ಇಟ್ಟು ನೀವು ಫಿಟ್ ಮಾಡಿದ್ರೆ ಆಯಿತು. ಇಲ್ಲಿ ನೋಡಿ, ಇದು ಥರ್ಡ್ ಹೋಲ್ ಇದೆಯಲ್ಲ, ಇದು ಬಂದುಬಿಟ್ಟು ಮೆಜರ್ಮೆಂಟ್ ನಿಮಗೆ. ಸೊ ಇದು ಇನ್ಸ್ಟಾಲ್ ಆಯಿತು. ಸೆಕೆಂಡ್ ಹೋಲ್ ಕೂಡ ಅಲ್ಲಿ ಆಲ್ರೆಡಿ ಹೋಲ್ ಆಗಿರೋದ್ರಿಂದ ಈಸಿ. ನೀವು ಮಳೆ ಹೊಡ್ಕೊಂಡು ಇದೆಲ್ಲ ಹುಡ್ಕೋ ಅವಶ್ಯಕತೆನೇ ಇರೋದಿಲ್ಲ. ಹೈಟ್ ಬಂದುಬಿಟ್ಟು ನಿಮಗೇನು ಮೆಜರ್ಮೆಂಟ್